ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ತುಂಬಾನೇ ಫಾಸ್ಟ್ ಆಗಿ ಮೂವ್ ಆಗುವಂತ ಒಂದು ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬೇಗ ಬರುತ್ತೆ. ನಾನಿವಾಗ ಮೊದಲಿಗೆ ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನಾನಿವತ್ತು ಯೂಸ್ ಮಾಡ್ತಾರೋ ನೀಡಲ್ ಬಂದು 10 ಹಾಗೆ 6 ಎಳೆ ದಾರ. ಲಾಕ್ ಆದ್ಮೇಲೆ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ. ಇವಾಗ ಚೈನ್ ಹಾಕೊಳ್ಳಿ. 1 2 3 4 5 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ 5 ಚೈನ್ ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ನೋಡಿ ಇದು ಈ ರೀತಿ ಕಾಣಿಸುತ್ತೆ. ಮತ್ತೆ ಇವಾಗ ನಾನು 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 1 2 3 4 5 ಚೈನ್ ಹಾಕೊಂಡು ಅದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿಗೆ ರೀಚ್ ಆಗುತ್ತೋ ನೋಡಿ ನಾನು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತೀನಿ. ಫ್ರೆಂಡ್ಸ್, ಹಾಗೇನೆ ನಾನು ಮೆಟೀರಿಯಲ್ಸ್ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಅವರ ಒಂದು ಶಾಪ್ ಡೀಟೇಲ್ಸ್ ಹಾಗೆ ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ. ನೀವೇನಾದ್ರು ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಆ ಒಂದು ವೆಬ್ಸೈಟ್ ನ ನೀವು ವಿಸಿಟ್ ಮಾಡ್ಬೋದು. ಮತ್ತೆ 5 ಚೈನ್ ಹಾಕೊಂಡು ನಾನು ಲಾಕ್ ಮಾಡ್ಕೊಂಡೆ. ಮತ್ತೆ ಇವಾಗ 1 2 3 4 5 ಚೈನ್ ಹಾಕೊಂಡು ಮತ್ತೆ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ನಾನಿವಾಗ 5 ಚೈನ್ ನ 4 ಸತಿ ಹಾಕೊಂಡಿದ್ದೀನಿ. ಮತ್ತೆ ಇವಾಗ ಕೌಂಟ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ 4 ಸತಿ ಬರಬೇಕು. ಮತ್ತೆ ಇವಾಗ ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ 6 ಚೈನ್ ಹಾಕೊಂಡು ಫಸ್ಟ್ ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ. ಆಮೇಲೆ 1 ಇಲ್ಲ ಅಂದ್ರೆ 2 ಪಾಯಿಂಟ್ ಆಗುವಷ್ಟು ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಸೊ ನೋಡಿ ಇದು ಈ ತರ ಒಳಗಡೆಗೆ ಲಾಕ್ ಮಾಡಿದಾಗ ಈ ರೀತಿ ನಮ್ಗೆ ಬರುತ್ತೆ. ಸೊ 2 ಪಾಯಿಂಟ್ ಒಳಗಡೆಗೆ ಅಂತ ಅಂದ್ರೆ ಜಿಗ್ಜಾಗ್ ಸ್ಟಿಚ್ ನ ಕೌಂಟ್ ಮಾಡ್ಕೊಂಡು 2 ಸ್ಟಿಚ್ ಹಿಂದಕ್ಕೆ ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ ನಾನು 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ 4 5 ಚೈನ್ ಹಾಕಿದ್ದೆ, ಆಮೇಲೆ 6 ಚೈನ್ ಹಾಕಿದ್ದೀನಿ. ಮತ್ತೆ ಇವಾಗ 5 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 5 ಚೈನ್, ಇದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 5 ಚೈನ್ ಹಾಕೊಳ್ಳಿ. 5 ಚೈನ್ ಸಹ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಚೈನ್ಗಳನ್ನ ಹಾಕೋಬೇಕು. ಮತ್ತೆ ಇಲ್ಲೂ ಕೂಡ ಅಷ್ಟೇ ನಾನು 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 5 ಚೈನ್ ಹಾಕಿ ಈ ರೀತಿ ಸ್ಟ್ರೈಟ್ ಆಗಿ ನೋಡಿ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಇಲ್ಲಿ 6 ಚೈನ್ ಹಾಕಿ ಆದ್ಮೇಲೆ ನಾನು 5 ಚೈನ್ 4 ಸತಿ ಹಾಕಿದ್ದೀನಿ. ಇಲ್ಲಿ 5 ಚೈನ್ ನಾವು 5 ಸತಿ ಹಾಕೋಬೇಕು. 5 ಚೈನ್ 5 ಟೈಮ್ಸ್ ಹಾಕೋಬೇಕು. ಸೊ 5 ಚೈನ್ ನ ಮಾತ್ರ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡಬೇಕು. ಸೊ 5 ಚೈನ್ 5 ಟೈಮ್ಸ್ ಆಯ್ತು. ಇವಾಗ ನಾನು 6 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 6 ಚೈನ್ ಮಾತ್ರ ಫಸ್ಟ್ ಸ್ಟ್ರೈಟ್ ಆಗಿ ನೋಡ್ಕೊಂಡು 2 ಸ್ಟಿಚ್ ಇಲ್ಲಿ ಜಿಗ್ಜಾಗ್ ಸ್ಟಿಚ್ ಇರುತ್ತಲ್ಲ ಪಿಕೋ ಸ್ಟಿಚ್, 2 ಸ್ಟಿಚ್ ಹಿಂದಕ್ಕೆ ಲಾಕ್ ಮಾಡಬೇಕು. ಆ ರೀತಿ ಲಾಕ್ ಮಾಡಿದಾಗ ನೋಡಿ ಇದು ಈ ತರ ಕಾಣಿಸುತ್ತೆ ನಮ್ಗೆ. ಸೊ 6 ಚೈನ್ ಆದ್ಮೇಲೆ 5 ಚೈನ್ಸ್ ನಾನಿಲ್ಲಿ 5 ಟೈಮ್ಸ್ ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾನು 5 ಚೈನ್ಸ್ 4 ಟೈಮ್ಸ್ ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 4 ಟೈಮ್ಸ್ ಇದೆ, ಆಮೇಲೆ 6 ಚೈನ್ ಇದೆ, ಮತ್ತೆ 5 ಟೈಮ್ಸ್ ಇದೆ. ಮತ್ತೆ ಇಲ್ಲೂ ಸಹ ನಾವು 5 ಚೈನ್ ನ 5 ಸತಿ ಹಾಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 5 ಚೈನ್ ನಾವು 4 ಸತಿ ಹಾಕೋಬೇಕು ಅಷ್ಟೆ. ಸೊ 5 ಚೈನ್ ಮಾತ್ರ ಈ ರೀತಿ ಸ್ಟ್ರೈಟ್ ಆಗಿ ಲಾಕ್ ಮಾಡಬೇಕು. 6 ಚೈನ್ 2 ಪಾಯಿಂಟ್ ಒಳಗಡೆಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಸೊ ಇದೇ ತರ ಬೇಸ್ ಲೈನ್ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ ಸೀರೆ ಪೂರ್ತಿ ಆದ್ಮೇಲೆ ಸೇಮ್ ಕಲರ್ ದಾರದಿಂದಾನೆ ಫಸ್ಟ್ ನಾವು ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಸೀರೆಗೆ ಅಲ್ಲಿಗೆನೆ ಲಾಕ್ ಮಾಡ್ಕೋತಾ ಇದೀನಿ. ಸೊ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಸೀರೆನಲ್ಲಿ ಜಿಗ್ಜಾಗ್ ಸ್ಟಿಚ್ ಏನ್ ಮಾಡಿರ್ತೀವಲ್ವಾ ಅದರಲ್ಲಿ ವಯರ್ ಏನಾದ್ರು ಮಾಡಿಸಿದ್ರೆ ಈ ರೀತಿ ಸಿಕ್ಕಾಕೊಳ್ಳುತ್ತೆ. ಸಿಕ್ಕಾಕೊಂಡಾಗ ಸ್ವಲ್ಪ ಹುಷಾರಾಗಿ ವರ್ಕ್ ಮಾಡ್ಕೊಳ್ಳಿ. ನೋಡಿ ಲಾಕ್ ಆದ್ಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಆ ಸಿಂಗಲ್ ಕ್ರೋಶೆ ಮೇಲೂ ಕೂಡ ಒಂದು ಸಿಂಗಲ್ ಕ್ರೋಶೆ.
ಇವಾಗ 4 ಚೈನ್ ಹಾಕೊಳ್ಳೋಣ. ಇವಾಗ 4 ಚೈನ್ ಹಾಕೊಳ್ಳಿ. 1 2 3 4 ಚೈನ್ ಹಾಕೊಂಡು ಫಸ್ಟ್ 5 ಚೈನ್ ನ ಗ್ಯಾಪ್ ಒಳಗಡೆನೆ ಲಾಕ್ ಮಾಡಬೇಕು. ಮತ್ತೆ 4 ಚೈನ್ ಹಾಕೊಳ್ಳಿ. ಇದು ಅಷ್ಟೇ ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೊಳ್ಳಿ. ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕೊಳ್ಳಿ. ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಬೇಕು. ಟೋಟಲ್ ಆಗಿ ಇಲ್ಲಿ 4 ಚೈನು ಸಹ ನಮ್ಗೆ 4 ಸತಿ ಬರುತ್ತೆ. ಆದ್ರೆ ಲಾಕ್ ನ ಮೇಲೆ ಲಾಕ್ ಮಾಡೋದಿಲ್ಲ, ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೋತೀವಿ. ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿ, ಲಾಕ್ ಮೇಲೆ ಯಾವುದೇ ಕಾರಣಕ್ಕೂ ಲಾಕ್ ಮಾಡಬೇಡಿ. ಮತ್ತೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಡೈರೆಕ್ಟ್ ಆಗಿ ಇಲ್ಲಿ 6 ಚೈನ್ ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. 2ರಲ್ಲಿ 1, 3 ಲೂಪ್ ಆಗಿದೆ ನೋಡಿ. ಮತ್ತೆ ದಾರ ತೆಗೆದು 2ರಲ್ಲಿ 1. ಸೊ ಇವಾಗ 2 ಲೂಪ್ ಆಗಿದೆ. ದಾರ ತಗೊಂಡು 2ರಿಂದ 1 ಮಾಡ್ಕೋಬೇಕು. ಮತ್ತೆ ಇವಾಗ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. 2ರಲ್ಲಿ 1, 2ರಲ್ಲಿ 1 ಮತ್ತೆ 2ರಲ್ಲಿ 1. ಮತ್ತೆ ಇವಾಗ ತ್ರಿಬಲ್ ಕ್ರೋಶೆ ಸೇಮ್ 6 ಚೈನ್ ನ ಗ್ಯಾಪ್ ನ ಒಳಗಡೆ ವರ್ಕ್ ಅನ್ನ ಮಾಡ್ಕೊಳ್ಳುವಂಥದ್ದು. ಮತ್ತೆ ತ್ರಿಬಲ್ ಕ್ರೋಶೆ. ಸೊ ಇಲ್ಲಿ 6 ಚೈನ್ ನ ಗ್ಯಾಪ್ ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಜೊತೆಗೆ ಆಫ್ಲೈನ್ ಕ್ಲಾಸಸ್ ಎರಡು ಕೂಡ ಇರುತ್ತೆ. ಆನ್ಲೈನ್ ಕ್ಲಾಸಸ್ ಅಂದ್ರೆ ವಿಡಿಯೋ ಕಳಿಸಿ ಅದನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳೋದಲ್ಲ, ಎಲ್ಲ ಲೈವ್ ಕ್ಲಾಸಸ್ ಇರುತ್ತೆ ನಿಮ್ಗೆ. ಸೊ ಇಂಟ್ರೆಸ್ಟ್ ಇದ್ದವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ಸೊ ಇದೇ ತರ ಆರ್ಚ್ ಚೈನ್ ನ ಕಂಪ್ಲೀಟ್ ಆಗಿ ತ್ರಿಬಲ್ ಕ್ರೋಶೆ ಇಂದ ಫಿಲ್ ಮಾಡೋಣ. ಸೊ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ಫಿಲ್ ಆಯ್ತು. ಇವಾಗ ನಾವು ಇದನ್ನ ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ ಒಳಗಡೆಗೆ ಆರ್ಚ್ ನ ಎಂಡ್ ಮಾಡ್ಕೊಂಡೆ. ಸೊ ಟೋಟಲ್ ಆಗಿ ಇಲ್ಲಿ ನನಗೆ 14 ತ್ರಿಬಲ್ ಕ್ರೋಶೆ ಬಂದಿದೆ. ಮತ್ತೆ ಇವಾಗ 4 ಚೈನ್ಗಳು ಹಾಕೊಂಡು ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ ನ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ ಇವಾಗ 4 ಚೈನ್ಗಳು ಹಾಕೊಳ್ಳಿ. 1 2 3 4. ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ಗೆ ಲಾಕ್ ಅನ್ನ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೊಳ್ಳಿ. ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ಗೆ ಲಾಕ್ ಅನ್ನ ಮಾಡ್ಕೊಳ್ಳಿ. ಲಾಕ್ ಆದ್ಮೇಲೆ ಇಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ 6 ಚೈನ್ ಎಲ್ಲಿಗೆ ಹಾಕಿರ್ತೀವಿ ಅಂತ. ಸೊ ಮತ್ತೆ ಇವಾಗ 4 ಚೈನು ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ತಾ ಇದ್ದೀನಿ. ಆರ್ಚ್ ಎಂಡ್ ಆದ್ಮೇಲೆ 4 ಚೈನು ಇಲ್ಲೂ ಕೂಡ ನಾವು 4 ಸತಿ ಹಾಕೋತೀವಿ. ಇವಾಗ ನೆಕ್ಸ್ಟ್ 6 ಚೈನ್ ನ ಗ್ಯಾಪ್ಗೆ ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಇಲ್ಲಿ ಆರ್ಚ್ ಮಾಡಿದ್ವಿ ಅಲ್ವಾ, ಇದೇ ತರ ಇಲ್ಲೂ ಕೂಡ ವರ್ಕ್ ಮಾಡೋದು. ಟೋಟಲ್ ಆಗಿ 14 ತ್ರಿಬಲ್ ಕ್ರೋಶೆ ಬಂದಿದೆ. ಮತ್ತೆ ಇವಾಗ ನೆಕ್ಸ್ಟ್ 6 ಚೈನ್ ನ ಗ್ಯಾಪ್ಗೆ 14 ತ್ರಿಬಲ್ ಕ್ರೋಶೆ. ಫ್ರೆಂಡ್ಸ್, ಇದು ನೆನ್ಪಿಟ್ಕೊಳ್ಳಿ. ಈ ಆರ್ಚ್ ಸೆಕೆಂಡ್ ಲೇಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲೂ 4 ಚೈನು 4 ಟೈಮ್ಸ್ ಬರುತ್ತೆ. ಆರ್ಚ್ ಎಂಡ್ ಆದ್ಮೇಲೆ ಸಹ 4 ಚೈನು ನಮ್ಗೆ 4 ಟೈಮ್ಸ್ ಬರುತ್ತೆ. ನೋಡಿ ಇಲ್ಲಿ ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ, ಅದೇ ತರ ಫುಲ್ ಎಲ್ಲಾ ಕಡೆನೂ ಕಂಟಿನ್ಯೂ ಮಾಡ್ತಾ ಹೋಗೋದು. ಫುಲ್ ಸೀರೆ ಇದೇ ರೀತಿ ವರ್ಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಫುಲ್ ಸ್ಯಾರಿ ಇದೇ ರೀತಿ ವರ್ಕ್ ಮಾಡಿ ಆಗಿದೆ. ಇವಾಗ ಮತ್ತೆ ನಾನು ದಾರ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಅಲ್ಲಿಗೆನೆ ದಾರನ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ 4 ಚೈನ್ ಹಾಕೊಂಡು 4 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಅಂದ್ರೆ 4 ಚೈನ್ ನ ಲಾಕ್ ನ ಮೇಲೂ ಸಹ ಲಾಕ್ ಮಾಡಬಹುದು. ಇದು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರನೇ. ಮತ್ತೆ 4 ಚೈನ್ ಹಾಕೊಂಡು ನೆಕ್ಸ್ಟ್ 4 ಚೈನ್ ನ ಲಾಕ್ ನ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಇಲ್ಲಿ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತಾ ಇರೋಂಥದ್ದು. ಮತ್ತೆ 4 ಚೈನ್ ಹಾಕೊಂಡು ನೆಕ್ಸ್ಟ್ 4 ಚೈನ್ ಲಾಕ್ ನ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ.
ಸೊ ಇಲ್ಲಿ ಫಸ್ಟ್ ಮಾತ್ರ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತಾ ಇರೋದು. ಮತ್ತೆ ಇವಾಗ ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ನೋಡಿ, ಇದು ಈ ರೀತಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರನೇ ಈ ರೀತಿ ಲಾಕ್ ಮಾಡಿರೋದು. ಆರ್ಚ್ ಎಂಡ್ ಆದ್ಮೇಲೆ ಬೇರೆ ರೀತಿ ವರ್ಕ್ ಮಾಡ್ತೀನಿ. ನೋಡಿ, ತ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಇದು ಬೇಸ್ ಲೈನು ಹಾಗೆ ಫಸ್ಟ್ನೇ ತ್ರಿಬಲ್ ಕ್ರೋಶೆ ಎರಡಕ್ಕೂ ಮಧ್ಯೆ ನಾನು ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡ್ ನ ತಗೋತೀನಿ. ಇಲ್ಲಿ ಸಿಲ್ವರ್ ಕಲರ್ ಅಲ್ಲಿ ನಾನು 3mm ಬೀಡ್ ನ ತಗೊಂತಾ ಇರೋದು. ಬೀಡ್ ನ ತಗೊಂಡು ಸೂಜಿ ಮೇಲೆ ಒಂದ್ಸತಿ ದಾರ ತಗೊಳ್ಳಿ. ಮತ್ತೆ ಇಲ್ಲಿ ನೋಡಿ ತ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ ನ ಒಳಗಡೆಗೆ ಡಬಲ್ ಕ್ರೋಶೆ. ನೋಡಿ, ಇಲ್ಲಿ 2 ತ್ರಿಬಲ್ ಕ್ರೋಶೆ ಮಧ್ಯ ಏನು ಗ್ಯಾಪ್ ಬರುತ್ತೆ ಅಲ್ವಾ, ಆ ಒಂದು ಗ್ಯಾಪ್ಗೆ ಡಬಲ್ ಕ್ರೋಶೆ. ಮತ್ತೆ ಬೀಡ್ ನ ತಗೊಳ್ಳಿ. ಸೊ ಇಲ್ಲಿ ಸಿಲ್ವರ್ ಕಲರ್ ಅಲ್ಲಿ ವರ್ಕ್ ಮಾಡ್ತಿರುವಂತದ್ದು, ಯಾಕಂದ್ರೆ ಸೀರೆನಲ್ಲಿ ಸಿಲ್ವರ್ ಕಲರ್ ಇದೆ. ಸೊ ಸಿಲ್ವರ್ ಕಲರ್ ಬೀಡ್ ನ ತಗೊಂಡಿದ್ದೀನಿ. ಇನ್ ಕೇಸ್ ಸೀರೆನಲ್ಲಿ ಗೋಲ್ಡ್ ಹಾಗೆ ಕಾಪರ್ ಇತ್ತು ಅಂದ್ರೆ ಎರಡಕ್ಕೂ ಮ್ಯಾಚ್ ಆಗುವಂತ ಬೀಡ್ ನಾನು ಯೂಸ್ ಮಾಡ್ತೀನಿ. ಮತ್ತೆ ಇವಾಗ ತ್ರಿಬಲ್ ಕ್ರೋಶೆ ಗ್ಯಾಪ್ಗೆ ಡಬಲ್ ಕ್ರೋಶೆ. ಮತ್ತೆ ಬೀಡ್ ನ ತಗೊಳ್ಳಿ. ಬೀಡ್ ನ ಹಾಕೊಂಡು ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ನೋಡಿ, ತ್ರಿಬಲ್ ಕ್ರೋಶೆ ಗ್ಯಾಪ್ ಇದೆಯಲ್ವಾ, ಇದ್ರೊಳಗಡೆಗೆ ಡಬಲ್ ಕ್ರೋಶೆ. ಬೀಡ್ ನ ಲಾಕ್ ಮಾಡಬಾರ್ದು, ಡೈರೆಕ್ಟ್ ಆಗಿ ಸೂಜಿ ಮೇಲೆ ದಾರ ತಗೋಬೇಕು ಬೀಡ್ ಹಾಕಿದ ತಕ್ಷಣನೇ. ಮತ್ತೆ ಬೀಡ್ ಹಾಕೊಳ್ಳಿ. ಮತ್ತೆ ಈ ರೀತಿ ಡಬಲ್ ಕ್ರೋಶೆ. ಇಲ್ಲಿ ಡಬಲ್ ಕ್ರೋಶೆ ತುಂಬಾ ಲೆಂತ್ ಆಗಿ ಮಾಡೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಮೀಡಿಯಂ ಲೆಂತ್ ಅಂದ್ರೆ ಸ್ವಲ್ಪ ಚಿಕ್ಕದಿದ್ರೇನೆ ಇನ್ನ ಕೂಡ ಚೆನ್ನಾಗಿ ಬರುತ್ತೆ ನಮ್ಗೆ. ಮತ್ತೆ ಬೀಡ್ ನ ಹಾಕಿ ಡಬಲ್ ಕ್ರೋಶೆ. ಮತ್ತೆ ಬೀಡ್ ನ ತಗೊಳ್ಳಿ. ಮತ್ತೆ ಡಬಲ್ ಕ್ರೋಶೆ. ಸೊ ಇದೇ ತರ ಫುಲ್ ಆರ್ಚ್ ನಾವು ಬೀಡ್ ಹಾಕಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಬೇಸ್ ಲೈನು ಹಾಗೆ ಫಸ್ಟ್ ತ್ರಿಬಲ್ ಕ್ರೋಶೆ ಮಧ್ಯ ಮೊದಲನೇ ಡಬಲ್ ಕ್ರೋಶೆ ನಾನು ಬೀಡ್ ಹಾಕ್ತೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೀಡನ್ನ ಹಾಕ್ತಾ ಹೋಗಿರೋದು ಈ ರೀತಿ. ನೋಡಿ, ಬೀಡ್ ಹಾಕೊಂಡು ಬೀಡ್ ಲಾಕ್ ಮಾಡಬೇಡಿ, ಡೈರೆಕ್ಟ್ ಆಗಿ ದಾರ ತಗೊಳ್ಳಿ. ಈ ರೀತಿ ತ್ರಿಬಲ್ ಕ್ರೋಶೆ ಗ್ಯಾಪ್ಗೆ ಡಬಲ್ ಕ್ರೋಶೆ. ಸೊ ಇದು ಸ್ಯಾರಿ ಕಂಪ್ಲೀಟ್ ಆಗಿ ಲೈಟ್ ಕಲರ್ ಆಗಿರೋದ್ರಿಂದ ನಿಮ್ಗೆ ತುಂಬಾ ಲೈಟ್ ಆಗಿ ಕಾಣಿಸ್ತಾ ಇದೆ ಥ್ರೆಡ್ಗಳು. ಬಟ್ ಈ ಒಂದು ಕಲರ್ ಕಾಂಬಿನೇಷನ್ ಅಲ್ಲಿ ಡಿಸೈನ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಫೈನಲ್ ಲುಕ್ ನೋಡೋರಂತೆ ನಿಮ್ಗೆನೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಬಂದಿತ್ತು ಈ ಒಂದು ಡಿಸೈನ್ ಅಂತ ಹೇಳಿ. ಸೊ ನೋಡಿ, ಡಬಲ್ ಕ್ರೋಶೆ ಎಲ್ಲಾ ಡಬಲ್ ಕ್ರೋಶೆ ಲೆಂತ್ ಕೂಡ ನಾನು ಒಂದೇ ರೀತಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ನಮ್ಗೆ ಯು ಶೇಪ್ ಅಲ್ಲಿ ಆರ್ಚ್ ಬರೋದಿಲ್ಲ. ಒಂದು ಚಿಕ್ಕದು ಒಂದು ದೊಡ್ಡದು ಸ್ವಲ್ಪ ವೇವಿ ಆಗಿ ಕಾಣಿಸ್ಬಿಡುತ್ತೆ ನಮ್ಗೆ. ಮತ್ತೆ ಇವಾಗ ಬೀಡ್ ನ ತಗೊಂಡು ಡಬಲ್ ಕ್ರೋಶೆ. ಬೀಡ್ ಹಾಕೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ. ಮತ್ತೆ ಬೀಡ್ ನ ಹಾಕಿ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಡಬಲ್ ಕ್ರೋಶೆ ಲೆಂತ್ ಗಳು ಅಷ್ಟೇ ಒಂದೇ ಲೆವೆಲ್ಗೆ ಇದೆ. ಎಲ್ಲೂ ಕೂಡ ನಾನು ಹೆಚ್ಚು ಕಡಿಮೆ ಮಾಡ್ಕೊಂಡಿಲ್ಲ. ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಿಮ್ಗೆ ಡಿಸೈನ್ದು ಯು ಶೇಪ್ ನೀಟಾಗಿ ಬರೋದಿಲ್ಲ. ಸೊ ಇದನ್ನ ಇಲ್ಲಿ ಡೈರೆಕ್ಟ್ ಆಗಿ 4 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿದೆ ಆರ್ಚ್ ನ ನಾನು. ಮತ್ತೆ ತೋರಿಸ್ತೀನಿ ನೋಡಿ, ಇದು 4 ಚೈನ್ ನ ಗ್ಯಾಪ್. ಈ 4 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿದೆ. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. 4 ಚೈನ್ ಹಾಕೊಂಡು ಅದು ಕೂಡ ಅಷ್ಟೇ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ ಒಳಗಡೆಗೆ. ಯಾವುದೇ ಕಾರಣಕ್ಕೂ ಈ ಒಂದು ಡಿಸೈನ್ ಲಾಕ್ ನ ಮೇಲೆ ಲಾಕ್ ಮಾಡಕ್ ಹೋಗ್ಬಿಡಿ. ಮತ್ತೆ ಇಲ್ಲಿ 4 ಚೈನ್ ಹಾಕೊಂಡು ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿ. ಸೊ ಈ ಒಂದು ಡಿಸೈನ್ 4 ಚೈನ್ ಮೇಲೆ ನಾವು ಲಾಕ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಸೀರೆ ಸುಕ್ ಬಂದ್ಬಿಡುತ್ತೆ. ನಾವೇನು ಕುಚ್ಚಿಬಿಟ್ಟ ಮೇಲೆ ಸೀರೆ ಅಷ್ಟು ಲುಕ್ ಆಗಿ ಕಾಣಿಸೋದಿಲ್ಲ. ಸೊ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ನಾನು 4 ಚೈನು ಹಾಕೋತಾ ಇದ್ದೀನಿ. ಸೊ ಆರ್ಚ್ ಕಂಪ್ಲೀಟ್ ಆದ್ಮೇಲೆ 4 ಚೈನು ಇಲ್ಲಿ 3 ಸತಿ ಬರುತ್ತೆ ಅಷ್ಟೇ. ನಾನು ಸ್ಟಾರ್ಟಿಂಗ್ ಅಲ್ಲೇ ಒಂಥರ ಮಾಡಿದ್ದೆ. ಸೊ ಇವಾಗ್ಲೇನೆ ಒಂಥರ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ಡೈರೆಕ್ಟ್ ಆಗಿ ಆರ್ಚ್ ನ ಸ್ಟಾರ್ಟ್ ಮಾಡುವಂಥದ್ದು. ಮೊದಲು ನಾನು ಪ್ಲೇನ್ ಆರ್ಚ್ ನ ಮಾಡ್ಕೋತಾ ಇದ್ದೀನಿ.
ನೋಡಿ ಇದು ಈ ರೀತಿ ಕಾಣಿಸ್ತಾ ಇದೆ. ಸೊ 2 ಆರ್ಚ್ಗಳನ್ನ ಕಂಪ್ಲೀಟ್ ಮಾಡಿ ನಾನು ತೋರಿಸ್ತೀನಿ ನಿಮ್ಗೆ. ಸೊ ನೋಡಿ ಇಲ್ಲಿ 2 ಆರ್ಚು ಕಂಪ್ಲೀಟ್ ಆಗಿದೆ. ಇಲ್ಲಿ ಆರ್ಚ್ ಇಲ್ಲಿದೆ ಅಲ್ವಾ, ಸೊ ಲೆಂತ್ ನೋಡ್ಕೋಬಹುದು ನೀವು, 2 ಕೂಡ ಒಂದೇ ಲೆಂತ್ ಅಲ್ಲೇ ಇದೆ. ಸೊ ಆರ್ಚ್ ಎಂಡ್ ಆದ್ಮೇಲೆ 4 ಚೈನ್ 3 ಟೈಮ್ಸ್ ಹಾಕೊಂಡಿದೀನಿ. ಸೊ ಬೇಸ್ ಲೈನ್ ಇಂದಾನೆ ಕುಚ್ಚನ್ನ ಹಾಕೊಳ್ಳೋ ಅಂತದ್ದು. 2 ಆರ್ಚ್ ಮಧ್ಯ ನಮ್ಗೆ 3 ಕುಚ್ಚುಗಳು ಬರುತ್ತೆ. ನೋಡಿ ಕರೆಕ್ಟ್ ಆಗಿ 3 ಕುಚ್ಚುಗಳು ಬರುತ್ತೆ. ಆರ್ಚ್ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ. 3 ಸತಿ ಚೈನ್ ಹಾಕಿದೀನಿ ಅಲ್ವಾ, 4 ಚೈನು. ಸೊ ಹಾಗಾಗಿ 3 ಕುಚ್ಚುಗಳು ಬರುತ್ತೆ. ಕುಚ್ಚೆಲ್ಲ ಹಾಕಿ ಡಿಸೈನ್ ನಾನು ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್ ಏನು ನೋಡ್ತಾ ಇದ್ದಾರೆ ನೋಡಿ, ಇಲ್ಲಿ ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಸೊ ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನಾನು 150 ಎಳೆ ದಾರ ತಗೊಂಡಿದ್ದೀನಿ. ಅದ್ರ ಒಳಗಡೆಗೆ ಒಂದು ಸಿಂಗಲ್ ಬೀಡ್ ನ ಇಟ್ಟು ನಾನು ಕುಚ್ಚನ್ನ ಕಟ್ಟಿರೋ ಅಂತದ್ದು. ಸೊ 3 ಕುಚ್ಚುಗಳು ಬರುತ್ತೆ. ಇದು ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ಆರ್ಚ್ಗಳೆಲ್ಲ ಒಂದೇ ಲೆವೆಲ್ ಇದೆ. ಸೊ ಫ್ರೆಂಡ್ಸ್ ಈ ಒಂದು ಡಿಸೈನ್ಗೆ ನೀವು ಚಾರ್ಜ್ ಮಾಡ್ತೀರಾ ಅಂತ ಅಂದ್ರೆ ನೀವು 950 ಇಂದ 1200 ವರೆಗೂ ಚಾರ್ಜ್ ಮಾಡ್ಬೋದು. ಏನಪ್ಪಾ ಈ ಡಿಸೈನ್ಗೆ ಇಷ್ಟೊಂದು ರೇಟ್ ತಗೋಬೋದಾ ಅಂತ ಕೇಳೋದಾದ್ರೆ, ನಾವು ಬೀಡ್ ನ ಇಟ್ಟು ಕುಚ್ಚನ್ನ ಕಟ್ತೀವಲ್ವಾ, ಸೊ ಅದರಿಂದ ಲುಕ್ಕೇ ಚೇಂಜ್ ಆಗುತ್ತೆ. ಬೀಡ್ ನ ಇಟ್ಟು ಕುಚ್ಚನ್ನ ಕಟ್ಟಿದ್ರೆ ನಾವೇನು ನಾರ್ಮಲ್ ಆಗಿ ಪ್ರೈಸ್ ನ ತಗೋತೀವಿ ಅದಕ್ಕಿಂತ ಎಕ್ಸ್ಟ್ರಾ 300 ಇಂದ 400 ವರೆಗೂ ನಾವು ತಗೋಬಹುದು. ಈ ತರ ಬಾಲ್ ಇಟ್ಟು ಅಂದ್ರೆ ಒಳಗಡೆ ಬೀಡ್ ನ ಇಟ್ಟು ಕುಚ್ಚನ್ನ ಹಾಕಿದ್ರೆ ಆದಷ್ಟು ಪ್ರೈಸ್ ನ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಯಾಕಂದ್ರೆ ಥ್ರೆಡ್ ಕೂಡ ಜಾಸ್ತಿ ಖರ್ಚಾಗತ್ತೆ, ಹಾಗೆ ಟೈಮ್ ಕೂಡ ತುಂಬಾನೇ ಹಿಡಿಯುತ್ತೆ ನಮ್ಗೆ. ಸೊ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ಸೊ ಇಲ್ಲಿ 2 ಕಲರ್ ಸ್ಯಾರಿನಲ್ಲಿ ಇದ್ದಿದ್ದಂಥದ್ದು. ಸೊ ಹಾಗಾಗಿ 2 ಕಲರ್ ಅಲ್ಲೇ ಕಂಪ್ಲೀಟ್ ಡಿಸೈನ್ ನಾನು ಮುಗಿಸಿದ್ದೀನಿ. ಹಾಗೇನೆ ಸೀರೆನಲ್ಲಿ ಸಿಲ್ವರ್ ಕಲರ್ ಇದ್ದಿದ್ರಿಂದ ನಾನು ಕುಚ್ಚನ್ನ ಕಟ್ಟೋದಕ್ಕೆ ಕೂಡ ಸಿಲ್ವರ್ ಕಲರ್ ದಾರಾನೇ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇದೀರಲ್ಲ, ಈ ಒಂದು ಡಿಸೈನ್ದು ಫೈನಲ್ ಲುಕ್ ಇದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೇನೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಯಾರಾದ್ರೂ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಕವಿತಾ ಎಂಟರ್ಪ್ರೈಸಸ್ ಅವರ ಡೀಟೇಲ್ಸ್, ಶಾಪ್ ಡೀಟೇಲ್ಸ್, ವೆಬ್ಸೈಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.